ನಾನು ನಿಮ್ಮ ಮನೆಗೆ ಯಾವಾಗಲೇ ಬಂದರೂ ನೀನು ನನ್ನ ನೋಡಿ ಕುರುಡಿಯಾಗೋಗ್ತೀಯ. ನೀನು ನನ್ನ ನೋಡೇ ಇಲ್ಲ ಅನ್ನೋ ಹಾಗೆ. ನೋಡು ಜಾನು, ನಿನಗೆಲ್ಲ ಗೊತ್ತಿದೆ ಅಲ್ವಾ ಅಣ್ಣ ಯಾವ ಥರ ಅಂತ. ಹೀಗಿರುವಾಗ ಈ ಥರ ಎಲ್ಲ ಅವ್ರಿಗೆ ಗೊತ್ತಾದ್ರೆ ನಿನ್ನ ನೋಡೋಕೀಗ ಕದ್ದು ಮುಚ್ಚಿ ಬರ್ತಾ ಇದೀನಲ್ಲ, ಆಮೇಲೆ ಬರೋಕೂ ಆಗಲ್ಲ. ನಾವು ಹೀಗೆ ಕದ್ದು ಮುಚ್ಚಿ ಎಷ್ಟು ದಿನ ಅಂತ ಭೇಟಿ ಆಗೋದು? ಏನಾದರೂ ಮಾಡ್ಬೇಕಲ್ವಾ? ಹೌದು, ಏನಾದ್ರೂ ಮಾಡ್ಬೇಕು. ಆದ್ರೆ ನಿನ್ನ ಅಣ್ಣನ ಫ್ರೆಂಡ್ಶಿಪ್ ಹಾಳಾಗೋದು ನನಗಿಷ್ಟ ಇಲ್ಲ. ಇನ್ಫ್ಯಾಕ್ಟ್ ಅಮಿತ್ ಅಣ್ಣನ ಜೊತೆ ನಿನ್ ಫ್ರೆಂಡ್ಶಿಪ್ ಚೆನ್ನಾಗಿದೆ. ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ ನಿಮ್ಮಿಬ್ರ ಮಧ್ಯೆ ಮನಸ್ತಾಪ ಬರೋದು. ನಾನು ಅಮ್ಮಿ ಜೊತೆ ಮಾತಾಡಿ ನೋಡ್ತೀನಿ. ಅವನಿಗೆ ನಮ್ಮ ಫೀಲಿಂಗ್ಸ್ ಅರ್ಥ ಆಗುತ್ತೆ ಅನ್ಸುತ್ತೆ. ಅವ್ನು ಯಾವತ್ತೂ ನಮ್ಮ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳಲ್ಲ. ಆದರೆ ನಾನು ಮಾತಾಡಲೇಬೇಕು. ಯಾರ್ದಾದ್ರೂ ಸಪೋರ್ಟ್ ಬೇಕಲ್ವಾ? ಸರಿ. ಹೇಳಪ್ಪ, నేనేನೋ ಹೇಳ್ತಿದ್ದೆ ಫೋನಲ್ಲಿ, ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ. ಅದೇನಂತ ಹೇಳು. ಯಾವಾಗಿಂದ ನೋಡ್ತಾ ಇದ್ದೀನಿ ಫೋನಲ್ಲೇ ಇದೆಯಾ? ಹೇಳಿ, ಏನು ವಿಷಯ? ನೋಡು, ತುಂಬ ದಿನದಿಂದ ನಾನು ನಿನಗೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೆ. ಅದೇನು ಹೇಳು. ನಾನೊಂದು ಹುಡುಗಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ಮದುವೆ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ವರೇ ವಾ, ಮದುವೆವರೆಗೂ ಮಾತು ಹೋಗಿದೆ. ಆದರೆ ಇವಾಗ ಹೇಳ್ತಿದ್ಯಾ ನನಗೆ? ನೋಡು, ನಾನು ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದೆ. ಈಗ ನಾನು ಶ್ಯೂರ್ ಆಗಿದ್ದೀನಿ. ಅದಕ್ಕೆ ಮೊದಲು ನಿನಗೆ ನಾನು ಹೇಳ್ತಾ ಇರೋದು. ಈಗೇನು ಪ್ರಾಬ್ಲಮ್ಮು? ನೋಡು, ಪ್ರಾಬ್ಲಮ್ ಏನು ಅಂದರೆ, ಹುಡುಗಿ ಅಪ್ಪರ್ ಕ್ಯಾಸ್ಟ್ನವಳು ಮತ್ತು ನಾನು ಲೋವರ್ ಕ್ಯಾಸ್ಟ್ ಅವನು. ಅವ್ರ ಮನೆಯವರು ನಾನು ಒಪ್ಕೊಳ್ತಾರೆ ಅಂತ ನಾನು ಖಂಡಿತ ಅನ್ಸೋದಿಲ್ಲ. ನೋಡು, ಈ ವಿಷಯನೂ ಮುಖ್ಯ ಆಗುತ್ತೆ. ಆದರೆ ನೀನು ಅವಳನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ರೆ ಅವ್ರ ಮನೆಯವ್ರಿಗೆಲ್ಲ ನಿನ್ನ ನಂಬಿಕೆ ಬರೆಸ್ಬೇಕು. ಅವ್ರ ಮಗಳನ್ನ ನೀನು ಚೆನ್ನಾಗಿ ನೋಡ್ಕೊತೀಯ ಅಂತ. ಆಗ ಖಂಡಿತ ಒಪ್ಕೊತಾರೆ. ಆದರೆ ನೀನು ತುಂಬ ಕಷ್ಟಪಡಬೇಕು. ಧೈರ್ಯವಾಗಿರು, ನಾನು ನಿನ್ನ ಜೊತೆ ಇದ್ದೀನಿ. ಥ್ಯಾಂಕ್ ಯು ಕಣೋ, ಐಡಿಯಾ ಕೊಟ್ಟಿದ್ದಕ್ಕೆ. ನನಗೆ ಗೊತ್ತಿತ್ತು ಯಾರು ನನ್ನ ಮಾತು ನಂಬ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನೀನು ನಂಬ್ತೀಯ. ಸಾಕು ಬಿಡು, ಇದನ್ನೆಲ್ಲ ಹೇಳ್ಬೇಕಾ? ನಿನ್ನ ಜೊತೆ ನಾನಿರ್ತೀನಿ, ಸರಿನಾ? ನೋಡು, ಅವ್ರ ಮನೆಯವ್ರು ನನ್ನ ಒಪ್ಕೊಳ್ತಾರೆ ಅಂತ ನಿನ್ಗೆ ಅನ್ಸುತ್ತಾ? ಟ್ರೈ ಮಾಡೋದ್ರಲ್ಲಿ ಏನು ತಪ್ಪು? ಟ್ರೈ ಮಾಡು. ಸರಿ, ಅವಳ ಹೆಸರೇನು? ಅಯ್ಯೋ, ನಾಚ್ಕೋಬೇಡ, ಹೇಳು. ನೋಡು, ನೀನು ನನ್ನ ತುಂಬ ಒಳ್ಳೆ ಗೆಳೆಯ. ನನಗೆ ನಿನ್ನ ಮೇಲೆ ತುಂಬ ನಂಬಿಕೆ ಇದೆ. ಯಾರು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದರೂ ನೀನು ಸಪೋರ್ಟ್ ಮಾಡೇ ಮಾಡ್ತೀಯ ಅಂತ. ನೀನು ನಮ್ಮ ಪ್ರೀತಿನ ಒಪ್ಕೊಳ್ತೀಯ ಅನ್ಕೊಂಡಿದ್ದೀನಿ. ಮತ್ತೆ ಹೇಳು, ಯಾಕೆ ಹೆದರ್ಕೊಂತಿದ್ಯಾ? ಹೇಳು, ನಾನು ನಿನ್ನ ಜೊತೆ ಇರ್ತೀನಿ. ಶ್ವೇತಾ, ನಿನ್ನ ತಂಗಿ. ಸಾರಿ ಕಣೋ. ಅಯ್ಯೋ ನನ್ನ ಮಗನೇ, ನಿನ್ಗೆಷ್ಟು ಧೈರ್ಯ! ನನ್ನ ತಂಗಿ ಬಗ್ಗೆ ಹೇಗೋ ಈಗೆಲ್ಲ ಯೋಚನೆ ಮಾಡಿದೆ. ಏನಾಯ್ತು? ಈಗಷ್ಟೇ ಏನೇನೋ ಮಾತಾಡ್ತಾ ಇದ್ದೆ ದೊಡ್ಡದಾಗಿ. ನಿನಗೆ ನನ್ನ ಪ್ರೀತಿ ಬಗ್ಗೆ ಹೇಳ್ತಿದ್ದ ಹಾಗೇನೆ ರಕ್ತ ಕುದೀತಾ ಇದೆಯಾ ನಿನಗೆ? ಲೇ, ನನಗೆ ಗೊತ್ತಿರ್ಲಿಲ್ಲ ನನ್ನ ತಂಗಿ ಬಗ್ಗೆ ಮಾತಾಡ್ತಿದ್ಯಾ ಅಂತ. ನೋಡು, ನಾನು ಅವಳನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಅವಳನ್ನ ಮದುವೆ ಆಗಬೇಕು ಅನ್ಕೊಂಡಿದ್ದೀನಿ. ನಾನು ನಿನ್ನ ಸಾಯಿಸ್ಬಿಡ್ತೀನಿ. ಸಾಯಿಸು. ನಾನು ಸತ್ತೋದ್ರೆ ಅವಳು ಕೂಡ ಸತ್ತೋಗ್ತಾಳೆ. ಯಾಕಂದ್ರೆ ಅವಳು ನನ್ನ ಪ್ರೀತಿ ಮಾಡ್ತಿದ್ದಾಳೆ. ನಿಂಗ್ ಹುಚ್ಚಿಡ್ತಿದ್ಯಾ? ಯಾವಾಗ್ಲೂ ಇದೇ ತರ ಹೆದರ್ಸ್ತಿರ್ತೀಯಲ್ಲ. ಇನ್ ಮುಂದೆ ನಿನ್ನ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನಗೋಸ್ಕರ ಒಂದು ದೊಡ್ಡ ಸರ್ಪ್ರೈಸ್ ಇದೆ. ಏನು? ಹಾ, ನಿಜವಾಗ್ಲೂ? ಥ್ಯಾಂಕ್ ಯು. ಹೇಳು, ಏನದು ನಿನ್ನ ಸರ್ಪ್ರೈಸ್?
ಸರ್ಪ್ರೈಸ್ ಏನು ಅಂದ್ರೆ ನಾಳೆ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ನಮ್ಮ ಮದ್ವೆ ವಿಷಯ ಮಾತಾಡೋದಕ್ಕೆ. ಏನು ನಿಂಗ್ ಹುಚ್ಚಿಡ್ತಿದ್ಯಾ? ನಿಂಗ್ ನಮ್ಮ ಅಣ್ಣಂದ್ರು ಹೇಗಂತ ಗೊತ್ತಿಲ್ಲ. ಅವರು ನಮ್ಮಿಬ್ರನ್ನು ಸಾಯಿಸ್ಬಿಡ್ತಾರೆ ಜೀವಂತವಾಗಿ. ನಾನು ಅಮಿತ್ ಜೊತೆ ಮಾತಾಡಿದ್ದೀನಿ, ನೀನ್ ಸುಮ್ನೆ ಟೆನ್ಷನ್ ತಗೊಳ್ಬೇಡ. ನೀನು ಅಮಿತ್ ಅಣ್ಣಂಗೂ ಹೇಳಿದ್ಯಾ? ಯಾವತ್ತಾದ್ರೂ ಒಂದಿನ ಹೇಳಲೇಬೇಕಿತ್ತಲ್ವಾ? ನಿನಗೆ ನಮ್ಮ ಅಣ್ಣಂದ್ರ ಬಗ್ಗೆ ಗೊತ್ತಿಲ್ಲ. ಅವರು ಯಾರನ್ನು ಬಿಡಲ್ಲ ಅಂದ್ಮೇಲೆ ನಿನ್ನನ್ ಬಿಡ್ತಾರಾ ಇಲ್ಲ ನನ್ನ ಬಿಡ್ತಾರಾ? ಅಯ್ಯೋ ದೇವ್ರೇ. ಅಯ್ಯೋ ಇಲ್ಲಿ ಕೇಳು, ಏನೂ ಆಗೋದಿಲ್ಲ, ನಾನ್ ಸಂಭಾಳಿಸ್ತೀನಿ ನಾನು. ನಿನಗ್ ಗೊತ್ತಿಲ್ಲ ನಮ್ಮಣ್ಣ ಎಷ್ಟು ಡೇಂಜರ್ ಅಂತ. ಅಮಿತ್ ಹೇಳ್ತಿದ್ದಾನಲ್ಲ ಸಪೋರ್ಟ್ ಮಾಡ್ತೀನಿ ಅಂತ, ನೀನ್ ಟೆನ್ಷನ್ ಮಾಡ್ಕೊಳ್ಬೇಡ. ನಿಜ ಒಪ್ಕೊಳ್ತಾನಲ್ವಾ? ಪಕ್ಕಾ ಪ್ರಾಮಿಸ್ ಹೇಳ್ತಾ ಇದ್ದೀನಿ. ಸರಿ. ಅಣ್ಣ, ಅನೂಪ್ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಆದರೆ ನಿಮ್ಮ ಹತ್ರ ನನ್ನ ರಿಕ್ವೆಸ್ಟ್ ಏನಂದ್ರೆ, ನೀವು ಅವನ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಯಾಕೆ, ನನಗೇನು ಅರ್ಥ ಆಗೋದಿಲ್ವಾ? ಹಾಗಲ್ಲ ಅಣ್ಣ. ಏನು ಗುರು, ಏನು ವಿಷಯ ಹೇಳು, ಹೇಳಪ್ಪ. ಅಣ್ಣ ನಿನ್ ಜೊತೆ ಮಾತಾಡ್ಬೇಕಿತ್ತು. ಹಾ, ನನಗೆ ಕೆಲಸ ಸಿಕ್ಕಿದೆ. ಅದಕ್ಕೆ ಏನಾದ್ರೂ ಪ್ರಾಬ್ಲಮಾ? ಇಲ್ಲ, ಅದು ಇನ್ನೊಂದು ವಿಷಯ ಮಾತಾಡ್ಬೇಕಿತ್ತು. ಅದು ಅದು ನಾನು ನಿಮ್ಮ ತಂಗಿ ಶ್ವೇತಾನ ಪ್ರೀತಿ ಮಾಡ್ತಾ ಇದ್ದೀನಿ. ಅವಳು ನನ್ನ ಪ್ರೀತಿ ಮಾಡ್ತಿದ್ದಾಳೆ. ನಾವು ಮದುವೆ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೀವಿ. ಏನೋ? ಎದ್ದೇಳೋ. ನೀನೇನಾದ್ರೂ ನನ್ನ ತಮ್ಮನ ಫ್ರೆಂಡ್ ಆಗಿಲ್ಲ ಅಂತಿದ್ದಿದ್ರೆ ನಿನಗೆ ಇಲ್ಲೇ ಜೀವಂತವಾಗಿ ಹೂತಾಕ್ಬಿಡ್ತಿದ್ದೆ. ನಿನಗೆ ಎಷ್ಟೋ ಧೈರ್ಯ ಇದನ್ನು ಹೇಳೋದಿಕ್ಕೆ. ಹೋಗೋ. ನಿನ್ನ ನಾಚಿಕೆ ಬರಲ್ವಾ? ಇಂಥ ಕೀಳ್ ಜಾತಿ ಹುಡುಗನ ತೊಡೆಯಲ್ಲಿ ಕೂರ್ಸ್ಕೊಂಡ್ಬಿಟ್ಟು ಆಟ ಆಡಿಸ್ಬೇಕಂತಿದ್ಯಾ ನೀನು? ಇವತ್ತಿನ ಮೇಲೆ ನೀನು ಅವನ್ನ ಮೀಟ್ ಆದ್ರೆ ಅವನಿಗೆ ಆಮೇಲೆ ಮೊದಲು ನಿನ್ನ ಗುಂಡಿಟ್ಕೊಂಡ್ ಬಿಡ್ತೀನಿ ನಾನು. ಶಿಷ್ಯ, ನಿನಗೆ ಹೇಳಿದ್ದೆ ತಾನೆ ಅವ್ರ ಮೇಲೆ ಕಣ್ಣಿಡ್ಬೇಕು ಅಂತ. ನಡಿ, ಮೇಲೆ ಹೋಗು. ಪುಟ್ಟಿ, ಏನಾಯ್ತು? ಯಾಕೆ ಅಳ್ತಿದ್ಯಾ? ನನಗೆ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ. ನೀನು ಯೋಚನೆ ಮಾಡಬೇಡ, ನಾನು ನಿಮ್ಮ ಜೊತೆ ಇದ್ದೀನಿ. ದೊಡ್ಡಣ್ಣ ಒಪ್ಕೊಂತಾರೋ ಇಲ್ವೋ, ನಾನು ನಿಮಗೆ ಮದುವೆ ಮಾಡಿಸ್ತೀನಿ. ಸರಿನಾ? ಥ್ಯಾಂಕ್ ಯು ಅಣ್ಣ. ನೋಡೋಣ, ನಾನು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ. ಆದಷ್ಟು ಬೇಗ ನಿಮ್ಮಿಬ್ಬರು ಮದುವೆ ಮಾಡಿಸ್ತೀನಿ. ಬೇರೆ ಏನು ಪ್ರಾಬ್ಲಮ್ ಆಗಲ್ಲ ತಾನೆ? ಇದನ್ನೆಲ್ಲ ಮೊದಲೇ ಯೋಚನೆ ಮಾಡಬೇಕಾಗಿತ್ತು, ಪ್ರೀತಿ ಮಾಡೋದಕ್ಕೆ ಮುಂಚೆ. ಈಗೇನು ಮಾಡೋಕ್ಕಾಗುತ್ತೆ? ನೋಡು, ಟೆನ್ಷನ್ ಮಾಡ್ಕೋಬೇಡ, ನಾನೆಲ್ಲ ನೋಡ್ಕೊತೀನಿ.
ಥ್ಯಾಂಕ್ ಯು ಕಣೋ. ಇನ್ ಮುಂದೆ ಯಾವುದೇ ತಪ್ಪು ನಡಿಬಾರ್ದು. ಹ್ಮ್. ಓಡಿ ಓಡಿ ಓಡು ಓಡು ಜೋರ ಕೊಡು ಓಡು. ಎಲ್ಲ ಕಡೆ ಸುತ್ತಾಕೊಂಡು ಏನ್ ಮಾಡೋದು? ನೀ ನನ್ ತಮ್ಮನ? ನೀನು ನನ್ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಟಲ್ಲೋ. ಎಷ್ಟು ಪ್ರೀತಿಯಿಂದ ಸಾಕಿದ್ದೆ ನಿನಗೆ ನಾನು. ನೀನು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಧೂಮ್ ಧಾಮ್ ಆಗಿ. ಆದ್ರೆ ನೀನ್ ನನ್ನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಟೆಲೆ. ನನ್ ತಂಗಿನ ನೀನು. ಮತ್ತೆ ನೀನು ಊಸರು ಒಳ್ಳಿ ಕಣೋ. ಸೈ